Hello energetic and enthusiastic future chemistry toppers. ಹೇಗಿದ್ರಾ ಎಲ್ರು? Welcome you all to PW Kannada 9th and 10th channel and to the batch Abhimanyu. We are in carbon and its compounds chapter. ನಾವು ಲೆಕ್ಚರ್ ನಂಬರ್ 2 ನಲ್ಲಿ ಇದ್ದೀವಿ. ಇವತ್ತು ನಮ್ಮ ಲೆಕ್ಚರ್ನ ಶುರು ಮಾಡೋದಕ್ಕಿಂತ ಮುಂಚೆ ವಿಶೇಷವಾಗಿ ಕಲ್ತಿರುವಂತಹ ಕೋವ್ಯಾಲೆಂಟ್ ಬಾಂಡ್ ಇನ್ ಪ್ರೀವಿಯಸ್ ಕ್ಲಾಸ್ ಬಗ್ಗೆ ಮಾತಾಡೋಣ. ಐ ಹ್ಯಾವ್ ಅ ಕ್ವೆಶ್ಚನ್ ಫಾರ್ ಯು. ಸ್ಟೇ ಆನ್. ಕಾರ್ಬನ್ದು ವ್ಯಾಲೆನ್ಸಿ ಎಲೆಕ್ಟ್ರಾನ್ ಎಷ್ಟು ಹೇಳಿ ನನಗೆ? ಕಾರ್ಬನ್ದು ವ್ಯಾಲೆನ್ಸಿ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು 6 ಮೇಡಮ್. ವೆರಿ ಗುಡ್. ಸೊ 6 ಅಂತ ಹೇಳಿದ್ರೆ ಯು ಆರ್ ರಾಂಗ್. ಯಾಕೆ? 6 ಇಸ್ ದ ಟೋಟಲ್ ಎಲೆಕ್ಟ್ರಾನ್ ಇನ್ ಕಾರ್ಬನ್. ಇದನ್ನ ಕೆ ಶೆಲ್ ಮತ್ತೆ ಎಲ್ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್ ಹಾಗೂ 4 ಎಲೆಕ್ಟ್ರಾನ್ ಅಂತ ಹೇಳಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಎಲ್ ಶೆಲ್ ಇಸ್ ದ ಲಾಸ್ಟ್ ಔಟರ್ ಮೋಸ್ಟ್ ಶೆಲ್ ಆಫ್ ದಿ ಕಾರ್ಬನ್ ಆಟಮ್. ಬಿಕಾಸ್ ನ್ಯೂಕ್ಲಿಯಸ್ ಪಕ್ಕ ಇರುತ್ತೆ, ಆಮೇಲೆ ಕೆ ಶೆಲ್ ಬರುತ್ತೆ, ಆಮೇಲೆ ಎಲ್ ಶೆಲ್ ಬರುತ್ತೆ. ಇಲ್ಲಿ ಯು ಫೈಂಡ್ 2 ಎಲೆಕ್ಟ್ರಾನ್ಸ್ ಆ್ಯಂಡ್ ದೆನ್ ಅಗೇನ್ 2 ಮೋರ್. ಟೋಟಲ್ 4 ಎಲೆಕ್ಟ್ರಾನ್ಸ್ ಇರುತ್ತೆ. ಯಾವ ಶೆಲ್ನಲ್ಲಿ? ಎಲ್ ಶೆಲ್ನಲ್ಲಿ. ಕೆ ಶೆಲ್ನಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ. ನಿಮಗೆ ಗೊತ್ತಿದೆ ಇದೆಲ್ಲ ಕೂಡ. ಈ 4 ಎಲೆಕ್ಟ್ರಾನ್ಸ್ ಅನ್ನ ಕಾರ್ಬನ್ ಟ್ರೈ ಟು ಶೇರ್. ಫೈನ್. ಶೇರ್ ಮಾಡಿದ್ರೆ ಕೋವ್ಯಾಲೆಂಟ್ ಬಾಂಡ್ ಬರುತ್ತೆ ಅಂತ ಹೇಳಿ ನೀವು ಲಾಸ್ಟ್ ಕ್ಲಾಸ್ನಲ್ಲಿ ಕಲ್ತ್ರಿ. ಆ್ಯಂಡ್ ಬಿಕಾಸ್ ಆಫ್ ದಿಸ್ ಬಾಂಡ್ ಕಾರ್ಬನ್ ಕೆನಾಟ್ ಎಕ್ಸಿಸ್ಟ್ ಇನ್ ಅಯಾನಿಕ್ ಫಾರ್ಮ್ ಅಂತ ಹೇಳೋದನ್ನೂ ಕಲ್ತ್ರಿ. ಆ್ಯಂಡ್ ಬಿಕಾಸ್ ಆಫ್ ದಿಸ್ ಬಾಂಡ್ ಕಾರ್ಬನ್ ಕಂಪೌಂಡ್ಸ್ ಡೂ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್, ಲೋ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿ ಕಲ್ತ್ವಿ. ನಾನ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ ಕಲ್ತ್ರಿ. ಎಲ್ಲ ಸರಿ. ಹಾಗಾದ್ರೆ ವಾಟ್ ಅಬೌಟ್ ಅದರ್ ಎಲಿಮೆಂಟ್ಸ್ ಮೇಡಮ್? Carbon is a non-metal. You know that because it doesn't allow or it doesn't follow any metallic properties. Alva? Hagadre, I have one more question for you. Nitrogen nalli yav bonding? Oxygen, fluorine, aita ade tara phosphorus, sulfur, silicon, ಆಮೇಲೆ ಕ್ಲೋರಿನ್, ಇದರಲ್ಲೆಲ್ಲ ಯಾವ ಬಾಂಡಿಂಗ್ ಇರುತ್ತೆ? ಏನು ಹೇಳ್ತೀರಾ ಆನ್ಸರ್? ಬಿಟ್ವೀನ್ 2 ನಾನ್ ಮೆಟಲ್ಸ್, ನೈಟ್ರೋಜನ್, ಹೈಡ್ರೋಜನ್, ಈ ಕಂಪೌಂಡ್ನಲ್ಲಿರುವ ಬಾಂಡಿಂಗ್ ಏನು? ಮೇಡಮ್ ಇದನ್ನು ನೀವು ಹೇಳ್ಕೊಟ್ಟಿಲ್ಲ ನಮಗೆ. ನೀವು ಬರೀ ಕಾರ್ಬನ್ ಕಂಪೌಂಡ್ಸ್ ಇದು ಬಾಂಡಿಂಗ್ ಮಾತ್ರ ಹೇಳ್ಕೊಟ್ರಿ. ಹಾಗಾದ್ರೆ ಆ ಥರ ಇದ್ರೆ ನಿಮ್ಮ ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಳ್ಳಿ. ಬಾಂಡಿಂಗ್ ಅದು ಕೋವ್ಯಾಲೆಂಟ್ ಬಾಂಡಿಂಗ್ ಅಂತ ಹೇಳಿ ಬಂದಾಗ, ಕೋವ್ಯಾಲೆಂಟ್ ಬಾಂಡಿಂಗ್ ಅಂತ ಹೇಳಿ ಬಂದಾಗ ದಿಸ್ ಕ್ಯಾನ್ ಹ್ಯಾಪನ್ ಬಿಟ್ವೀನ್ 2 non-metals. It should actually happen between 2 non-metals only. Metals and non-metals ಎರಡು ತಗೊಂಡು ಬಂದ್ಬಿಟ್ರೆ ಅದು ಅಯಾನಿಕ್ ಬಾಂಡಿಂಗ್. ಬಿಟ್ವೀನ್ 2 non-metals ಯಾವಾಗಲೂ ಕೂಡ ಯಾವ ಬಾಂಡಿಂಗ್ ನೋಡ್ತೀರಾ? ಕೋವ್ಯಾಲೆಂಟ್ ಬಾಂಡಿಂಗ್. ಕೋವ್ಯಾಲೆಂಟ್ ಬಾಂಡಿಂಗ್ ಅಂತ ಹೇಳಿದ್ರೆ ಏನು? ಬಾಂಡ್ ಆರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಫಾರ್ಮ್ಡ್ ಬೈ ಮ್ಯೂಚುವಲ್ ಶೇರಿಂಗ್ ಆಫ್ ದೇರ್ ವ್ಯಾಲೆನ್ಸಿ ಎಲೆಕ್ಟ್ರಾನ್. ಹಾಗಾದ್ರೆ ಯಾವ ಕಂಡೀಷನ್ ಅಲ್ಲಿ ಅವರು ಮ್ಯೂಚುವಲ್ ಶೇರಿಂಗ್ ಮಾಡ್ತಾರೆ? ಇಫ್ ದ ವ್ಯಾಲೆನ್ಸಿ ಎಲೆಕ್ಟ್ರಾನ್ ಎಕ್ಸೆಪ್ಟ್ ಹೈಡ್ರೋಜನ್, ಆಯ್ತಾ, ಎಕ್ಸೆಪ್ಟ್ ಹೈಡ್ರೋಜನ್, ಈ ತರ ಆಟಮ್ಗೆ ಹೇಳ್ತಾ ಇರೋದು ಎಕ್ಸೆಪ್ಟ್ ಹೈಡ್ರೋಜನ್ ಆಟಮ್. ಹೈಡ್ರೋಜನ್ ಆಟಮ್ ಅಂತ ಹೇಳುವಂಥದ್ದು ಅಯಾನಿಕ್ ಬಾಂಡಿಂಗ್ ಅನ್ನು ಫಾರ್ಮ್ ಮಾಡುತ್ತೆ, ಕೋವ್ಯಾಲೆಂಟ್ ಬಾಂಡಿಂಗ್ ಅನ್ನು ಕೂಡ ಫಾರ್ಮ್ ಮಾಡುತ್ತೆ. ಹಾಗಾಗಿ ಎಕ್ಸೆಪ್ಟ್ ಹೈಡ್ರೋಜನ್ ಆಟಮ್. ಫಾರ್ ಅದರ್ ಎಲಿಮೆಂಟ್, ಫಾರ್ other element, for other element, ಆಯ್ತಾ, ವ್ಯಾಲೆನ್ಸಿ ಎಲೆಕ್ಟ್ರಾನ್, ವ್ಯಾಲೆನ್ಸಿ ಎಲೆಕ್ಟ್ರಾನ್ ಅಂತ ಹೇಳಿದ್ರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ is equal to, ವ್ಯಾಲೆನ್ಸಿ ಎಲೆಕ್ಟ್ರಾನ್ is equal to, ಅಥವಾ ವ್ಯಾಲೆನ್ಸಿ ಎಲೆಕ್ಟ್ರಾನ್ is greater than 3 ಇದ್ರೆ, greater than 3 ಇದ್ರೆ, then they try to form ಏನು? ಕೋವ್ಯಾಲೆಂಟ್ ಬಾಂಡಿಂಗ್. ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ನೋಡಿ, ಇಲ್ಲಿ 2,5 ಅಲ್ವಾ? 7 is the atomic number, 2,5. ಆಕ್ಸಿಜನ್ 2,6, 2,7. ಇಲ್ಲಿ ಸಿಲಿಕಾನ್ 2,8,4, 2,8,5. ಸಲ್ಫರ್ 2,8,6, ಕ್ಲೋರಿನ್ 2,8,7. Look into the last number everywhere. ಲಾಸ್ಟ್ ನಂಬರ್ನ ಮಾರ್ಕ್ ಮಾಡಿ. 4, 5 and sulfur is 6, chlorine is 7, fluorine is 7, oxygen is 6, nitrogen is 5. ಏನಿದು? ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಮೇಡಮ್. ಆರ್ ದೇ ಈಕ್ವಲ್ ಟು 4? ನೋ.
ಬಟ್ ಗ್ರೇಟರ್ ದೆನ್ 4. ಸೊ ಇವರೆಲ್ಲರೂ ಕೂಡ ಎಲೆಕ್ಟ್ರಾನ್ಸ್ನ ಏನು ಮಾಡ್ತಾರೆ, ಶೇರ್ ಮಾಡ್ತಾರೆ. ಹೈಡ್ರೋಜನ್ ಅಂತ ಹೇಳಿದ್ರೆ ಏನು? ವಾಟ್ ಇಸ್ ಹೈಡ್ರೋಜನ್? Non-metal. So if hydrogen comes in contact with any of this, they'll form covalent bonding. They share electrons. Okay, understood this much? Always remember, if the valence electron is 1 or 2 or 3, they try to lose those electron. Exceptional case mattu kuda ide, boron. Boron sometimes behaves like a metal, sometimes also behaves like a non-metal. ಆಯ್ತಾ? ಇದು ಮೆಟಲ್ ಹಾಗೂ ನಾನ್ ಮೆಟಲ್ ಎರಡೂ ತರ ಬಿಹೇವ್ ಮಾಡುತ್ತೆ. ಅರ್ಥ ಆಯ್ತಾ ನಿಮಗೆ? ಗುಡ್. ಹೀಗಾದ್ರೆ ನಾವು ಇನ್ನೊಂದು ಕ್ವೆಶನ್ನ ಕೇಳ್ತೀನಿ ನಿಮಗೆ. ವೆರಿ ಸಿಂಪಲ್ ಕ್ವೆಶನ್. H2O ಯಾವ ಬಾಂಡಿಂಗ್ ಇದೆ? NH3 ನಲ್ಲಿ ಯಾವ ಬಾಂಡಿಂಗ್ ಇದೆ? ನನಗೆ ಹೇಳ್ಬೇಕು ನೀವು. ಆಯ್ತಾ? ವಿಚ್ ಬಾಂಡಿಂಗ್ ಇಸ್ ಪ್ರೆಸೆಂಟ್ ಇನ್ H2O? ವಿಚ್ ಬಾಂಡಿಂಗ್ ಇಸ್ ಪ್ರೆಸೆಂಟ್ ಇನ್ NH3? ಹೇಳಿ. Which bonding is present in CH4? Which bonding is present in C2H6? Which bonding is present in PCl5? Which bonding is present in PCl3? ಹೇಳಿ. ಎಲ್ಲದರಲ್ಲೂ ಏನು? ಹೈಡ್ರೋಜನ್, ಆಕ್ಸಿಜನ್, ನಾನ್ ಮೆಟಲ್ಸ್ ಮೇಡಮ್. ಎರಡು ನಾನ್ ಮೆಟಲ್ಸ್ಗಳಿದೆ. ಬಿಟ್ವೀನ್ two non-metals we can always find which bonding? Covalent bonding. Covalent bonding. What do you mean by covalency? Number of electrons what they share is actually called as covalency. ಆಯ್ತಾ? ಈಗ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ನಡುವೆ ಎರಡು ಕೂಡ ನಾನ್ ಮೆಟಲ್, ಸೊ ಕೋವ್ಯಾಲೆಂಟ್ ಬಾಂಡ್. NH3 ಕೋವ್ಯಾಲೆಂಟ್ ಬಾಂಡ್. ಕಾರ್ಬನ್, ಹೈಡ್ರೋಜನ್ all are non-metals, covalent bond. Carbon, hydrogen, non-metals, covalent bond. Phosphorus and chlorine adu kuda non-metals, hage covalent bond. PCl3 is also a covalent bond. ಇವರೆಲ್ಲರೂ ಕೂಡ ಏನು? covalent bonds madam. Correct? ಹಾಗಾದ್ರೆ now a question comes. What about NaCl, KCl, MgO, magnesium oxide ಅಥವಾ magnesium bromide? ಇಲ್ಲೆಲ್ಲ ಏನು ನೋಡ್ತೀರಾ ನೀವು? ಜಿಂಕ್ ಸಲ್ಫೈಡ್, ಸೋಡಿಯಂ ಸಲ್ಫೈಡ್. ಇವುಗಳಲ್ಲಿ ಯು ಸಿ ಅಟ್ ಲೀಸ್ಟ್ ಒನ್ ಮೆಟಲ್. ಹೌದಾ? ಎಲ್ಲಿದ್ದಾರೆ ಮೆಟಲ್ಸ್? ಮಾರ್ಕ್ ಮಾಡಿ. ಜಿಂಕ್ ಇಸ್ ಅ ಮೆಟಲ್, ಸೋಡಿಯಂ ಇಸ್ ಅ ಮೆಟಲ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಸೋಡಿಯಂ, magnesium, all these are what? Metals. Metals and non-metals. Which bonding? Ionic bonding. So the purpose of previous classes served if you could recognize which are covalent bonding and which are ionic bonding. Ionic bonding condition, you know, one should be at least metal and the other one should be a non-metal. You can ask me, ma'am, just like non-metal covalent bond share ಮಾಡ್ತಲ್ಲ, covalent bond form ಮಾಡ್ತಲ್ಲ, metal ಯಾವ bond ಮಾಡುತ್ತೆ? Metallic bond. Metal and metal will form metallic bond, and that is the exact metallic bond what you can see in the electrical wire. Yes? So, ನಿಮ್ಮ ಮನೇಲಿ utensils ಇದೆಯಾ? Steel alloyed ಪಾತ್ರೆಗಳಿದೆಯಾ? All those have what? Just a steel spoon has what? Metallic bonding. Your pen is a plastic which has a covalent bonding. This pen, covalent bonding. This board, covalent bonding. Your body is a mixture of covalent, coordinate, ionic bonding, hydrogen bonding. All the types of special bonding is existing inside your body because it has millions and trillions and billions. You know, first I should go with the order. Million, billion, trillions of micromolecules, right? Chemical molecules anta helbodu. Yes, so now let's start with our today's topic, that is allotropes of carbon. Now I'll ask you a question. For few students, this topic might have been removed from your syllabus. CBSE students ಗೆ ಇದು ನಿಮ್ಮ ಒಂದು ಕಂಟೆಂಟ್ ಇಂದ ರಿಮೂವ್ ಆಗಿರಬಹುದು, ಅಥವಾ ನಿಮ್ಮಲ್ಲಿ ಇಲ್ಲದೆ ಇರಬಹುದು, ನಿಮ್ಮ ಸಿಲೆಬಸ್ ನಲ್ಲಿ ಈ ಒಂದು ಕಂಟೆಂಟ್ ಇಲ್ಲದೆ ಇರಬಹುದು. ಬಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ ವಾಟ್ ಆರ್ allotropes. ಯಾಕಂದ್ರೆ ತುಂಬಾ ಸಲ ಈ ವರ್ಡ್ ನ ಯೂಸ್ ಮಾಡ್ತೀರಾ. It is one of the property of carbon and you're learning about carbon. So do learn it for your knowledge purpose and also for your competitive examination.
Got it? So take down the notes whenever you feel like yes, it is necessary. So ಸುಮಾರು ಸಲ ನಾವು ತಗೊಂಡ್ವಿ the topic called as allotropy. Allotropy ಅಂತ ಹೇಳಿದ್ರೆ ಏನು? Before that, I'll show you certain images. So before saying allotropy, this is called as diamond. Arey madam, ನಾವು ಶಾಪ್ನಲ್ಲಿ ಹೋಗಿ ತಗೊಳ್ಳೋ diamond is very simple and that doesn't look like this. That's not this big. I understand. Diamond ನಲ್ಲಿರೋ ಒಂದು ಸಣ್ಣ ಕ್ರಿಸ್ಟಲ್ ಇದು ಪಾರ್ಟ್ ಅಷ್ಟೇ ಇಟ್ಟಿದ್ದೀವಿ. It is continuation. ಇದರಲ್ಲಿ ಬಾಂಡ್ಸ್ ಎಲ್ಲ ಏನು ಕಂಟಿನ್ಯೂಯೇಷನ್ ಇದೆ ಆಯ್ತಾ. ಇದು ಅ ಪಾರ್ಟ್ ಆಫ್ ದ 3-dimensional infinite 3-dimensional diamond. ಇದು ಒಂದು ಸಣ್ಣ ಸ್ಟ್ರಕ್ಚರ್. ಯು ಆಸ್ಕ್ ಮೀ ವಾಟ್ ದೋಸ್ ಎವ್ರಿ ಸ್ಪಿಯರ್ಸ್ ಆರ್. ಎವ್ರಿ ಸ್ಪಿಯರ್ಸ್ ಆರ್ ಕಾರ್ಬನ್ ಆಟಮ್ಸ್. ಏನದು? ಕಾರ್ಬನ್ ಆಟಮ್ಸ್ ಮೇಡಮ್ ಅಲ್ವಾ. ಇದೆಲ್ಲ ಕೂಡ ಕಾರ್ಬನ್ ಆಟಮ್ಸ್. ಹೌದಾ? ಸರಿ, ಎಲ್ಲವೂ ಕಾರ್ಬನ್ ಆಟಮ್ಸಾ? ಹೌದು. ಹಾಗಾದ್ರೆ ಬಿಟ್ವೀನ್ 2 ಕಾರ್ಬನ್ ಯಾವ ಬಾಂಡಿಂಗ್? ಕೋವ್ಯಾಲೆಂಟ್ ಬಾಂಡಿಂಗ್. ಬಿಕಾಸ್ 2 ಕಾರ್ಬನ್ಸ್ ಆರ್ ವಾಟ್? ನಾನ್ ಮೆಟಲ್ಸ್. ಹಾಗಾದ್ರೆ ಎಂಟೈರ್ ಡೈಮಂಡ್ ಒಳಗಡೆ ಏನಿದೆ? ಕೋವ್ಯಾಲೆಂಟ್ ಬಾಂಡಿಂಗ್ ಇದೆ. ಓಕೆ, ನೋ ಮೋರ್ ಎಕ್ಸ್ಪ್ಲನೇಷನ್. ಐಲ್ ಕಮ್ ಟು ಯು. ದಿಸ್ ಇಸ್ ಅನದರ್ ಪಿಕ್ಚರ್ ಆಫ್ ಡೈಮಂಡ್. ದಿಸ್ ಲುಕ್ಸ್ ಲೈಕ್ ಗ್ರಾಫಿನ್. ಕನೆಕ್ಟ್ ಮಾಡಿ ಬಾಂಡಿಂಗ್. So this almost looks like a graphene, a layer of hexagonal ring. ಇಲ್ಲಿ ಒಂದೊಂದು ರಿಂಗ್ ಕೂಡ ಹೆಕ್ಸಗನಲ್ ರಿಂಗ್ ಅಂತ ಹೇಳಿದ್ರೆ ನೋಡಿ, ನಾನು ಇವಾಗ ಬಿಡಿಸ್ತಾ ಇದ್ದೀನಲ್ವಾ, ಹೆಕ್ಸಗನ್ ಶೇಪ್ ವಿತ್ 6 ಕಾರ್ಬನ್ ಆಟಮ್ಸ್. ಒಂದು ಲೇಯರ್, ಆಮೇಲೆ ಸೆಕೆಂಡ್ ಲೇಯರ್, ಆಮೇಲೆ ಇನ್ನೊಂದು ಲೇಯರ್ ಇದೆ. ಎವ್ರಿವೇರ್ ಎವ್ರಿ ಸಣ್ಣ ಸಣ್ಣ ಸ್ಪಿಯರ್ ಇಸ್ ಮೇಡ್ ಅಪ್ ಆಫ್ ವಾಟ್? ಓನ್ಲಿ ಕಾರ್ಬನ್. ಬಟ್ isn't it different from diamond? ನೋಡಿ the way how carbon is arranged here in a hexagonal way. How the diamond has been arranged in the previous thing? Tetrahedral way. Tetrahedral way ಅಂತ ಹೇಳಿದ್ರೆ ಈ ತರ. ಸೊ ಈ ಒಂದು ಬಾಂಡ್ ಏನಿದೆ ಅದು ಹಿಂದಕ್ಕೆ ಹೋಗುತ್ತೆ, ಬೋರ್ಡ್ ಹಿಂದೆ ಹೋಗುತ್ತೆ. ಬಟ್ 2-dimensional ಅಲ್ವಾ, ಹಾಗಾಗಿ ನಾನು ಹೀಗೆ ಬರ್ದೆ. ಸಿಂಪ್ಲೆಸ್ಟ್ ಡೈಮಂಡ್ ಮಾಲಿಕ್ಯೂಲ್ಸ್ ಅನ್ನ ಇಲ್ಲಿ ಏನ್ ಬರ್ದಿದೀವಿ ನೋಡಿ, ಇದೇ ಸ್ಟ್ರಕ್ಚರ್ ಅನ್ನ ನಾನು ಹೀಗೂ ಬರಿಬಹುದು, ರೈಟ್? ಸೊ ಸೇಮ್ ದಿಸ್ ಸ್ಟ್ರಕ್ಚರ್ ಇಸ್ ಒನ್ ರೆಪ್ರೆಸೆಂಟೇಷನ್ ಆಫ್ ಡೈಮಂಡ್. ಟೆಟ್ರಾ ರೆಫರ್ಸ್ ಟು 4 ಕಾರ್ಬನ್ ಆಟಮ್ಸ್. ಒಂದು ಸಣ್ಣ ಯೂನಿಟ್ ಆಫ್ ಡೈಮಂಡ್ ನೋಡಿದ್ರೆ ಈ ತರ ಇರುತ್ತೆ. ಡೈಮಂಡ್ ಶೇಪ್ ಅಂತೆಲ್ಲ ಹೇಳ್ತಿರಲ್ಲ ನೀವು ಇದನ್ನ. ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಆಯ್ತಾ? ಇಲ್ಲಿ ಕಾರ್ಬನ್ಸ್ ಹೇಗೆ ಅರೇಂಜ್ ಆಗಿದೆ ನೋಡಿ. Isn't this arrangement is different from graphite? Yes, madam, absolutely. Now, the same carbon atoms. This is another diagram example of graphene. ಹೇಗೆ different layers ನಡುವೆ bond form ಆಗಿದೆ ನೋಡಿ. You can see, right? The different dots. This indicates van der Waals force of attraction. ಅದೇ ತರ, yes, here we have ಒಂದು ಡೋಮ್ ಶೇಪ್ ನಲ್ಲಿರುವಂತಹ ಅಥವಾ ಸಾಕರ್ ಬಾಲ್, ಫುಟ್ಬಾಲ್ ಶೇಪ್ ನಲ್ಲಿರುವಂತಹ ಅರೇಂಜ್ಮೆಂಟ್ಸ್ ಆಫ್ ಕಾರ್ಬನ್ ನೋಡಿ. ಈಗ ನೀವು ನೋಡಿರುವ ಎಲ್ಲ ಪಿಕ್ಚರ್ನಲ್ಲೂ ಕಾರ್ಬನ್ ಆಟಮ್ಸ್ ಅಷ್ಟೇ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಸೊ ದ ಶೀಟ್ ಟೈಪ್ ಆಫ್ ಹೆಕ್ಸಗನಲ್ ಲೇಯರ್, ಅದನ್ನು ನೀವು ಬೇಕಾದರೆ ರೋಲ್ ಮಾಡ್ಬೋದು. ನ್ಯಾನೋ ಟ್ಯೂಬ್ ಅಂತ ಹೇಳ್ತಾರೆ, ಅದನ್ನು ನೀವು ಮೆಡಿಸಿನ್ಸ್ಗೆ ಯೂಸ್ ಮಾಡ್ಬೋದು. ಬಾಲ್ ಮಾಡಿ ಫುಲ್ಲರಿನ್ ಮಾಡ್ಬೋದು, ಅಥವಾ ಇಂತಹ ಶೀಟನ್ನು ಮಲ್ಟಿಪಲ್ ಟೈಮ್ಸ್ ಇಟ್ಟಾಗ ಗ್ರಾಫೈಟ್ ಮಾಡ್ಬೋದು. ಜಸ್ಟ್ ಅ ಶೀಟ್ ಇಸ್ ಕಾಲ್ಡ್ ಆಸ್ ಗ್ರಾಫಿನ್. This is also one of the allotrope which you have never studied, but this is having a lot of scope. Tumba scope iruvantaha ondu allotrope. So, coming to the definition. I have shown you enough examples. Now let me talk about the definition of allotropy. Yenu definition alli artha heli nanige. Allotropy anta helidre same element, okay, arranged in different way. ಶೋ ಆ ಥರ ಅರೇಂಜ್ ಆದಾಗ ಅದಕ್ಕೆ ಬೇರೆ ಬೇರೆ ಪ್ರಾಪರ್ಟಿ. ನೀವು ಗ್ರಾಫೈಟನ್ನು ಬದಲಿಗೆ ಡೈಮಂಡ್ ಪೆನ್ಸಿಲ್ ಬರಿತೀರಾ? ಗ್ರಾಫೈಟ್ ಇಯರಿಂಗ್ ಹಾಕೊಳ್ತೀರಾ? ನೋ, ರೈಟ್? ಯು ಕ್ಯಾನ್ ವೇರ್ ಗ್ರಾಫೈಟ್ ಇಯರಿಂಗ್ ಆ್ಯಂಡ್ ಯು ಕ್ಯಾಂಟ್ ಹ್ಯಾವ್ ಅ ಡೈಮಂಡ್ ಪೆನ್ಸಿಲ್ ಬಿಕಾಸ್ ಬೋತ್ ಆರ್ ಡಿಫ್ರೆಂಟ್. ಹೌ ಬೋತ್ ಬಿಕೇಮ್ ಡಿಫ್ರೆಂಟ್? ಜಸ್ಟ್ ಬಿಕಾಸ್ ಆಫ್ ದ ವೇ ದೇ ಹ್ಯಾವ್ ಅರೇಂಜ್ಡ್. ಕಾರ್ಬನ್ ಬೇರೆ ಬೇರೆ ವೇಲ್ ಅರೇಂಜ್ ಆದಾಗ ಅದು ಬೇರೆ ಬೇರೆ ಫಿಸಿಕಲ್ ಪ್ರಾಪರ್ಟೀಸ್ನ ಕೊಡುತ್ತೆ. ಬಟ್ ಕೆಮಿಕಲಿ they are only made up of carbon. Such substances which have same chemical composition, that is carbon here for allotropy of carbon. Same composition but different way of arrangement, structural arrangement different agiddu. ಬೇರೆ ಬೇರೆ ಫಿಸಿಕಲ್ ಪ್ರಾಪರ್ಟಿ ತೋರಿಸುತ್ತೆ, ಬಟ್ ಸೇಮ್ ಕೆಮಿಕಲ್ ಪ್ರಾಪರ್ಟಿ ತೋರಿಸ್ತಾ ಇದೆ ಅಂತ ಹೇಳಿದ್ರೆ we do call them as allotropy. Allotropies ನಲ್ಲಿ ಯಾವ್ದು ಸೇಮ್ ಇರುತ್ತೆ?
ಕೆಮಿಕಲ್ ಕಾಂಪಿಸಿಷನ್ ಸೇಮ್ ಇರುತ್ತೆ. ಯಾವುದು ಡಿಫ್ರೆಂಟ್ ಇರುತ್ತೆ? ಫಿಸಿಕಲ್ ಪ್ರಾಪರ್ಟೀಸ್ ಡಿಫ್ರೆಂಟ್ ಇರುತ್ತೆ. ಬಿಕಾಸ್ ಗ್ರಾಫೈಟ್ ಇಸ್ ಡಿಫ್ರೆಂಟ್, ಡೈಮಂಡ್ ಇಸ್ ಡಿಫ್ರೆಂಟ್. ಡೈಮಂಡ್ ಇಸ್ ವೆರಿ ಹಾರ್ಡ್, graphite is soft, slippery. Diamond is used to cut the machine. Graphite is actually used as a lubricant to have frictionless movement between the machine. ನೋಡಿ ಎಷ್ಟು ಡಿಫ್ರೆಂಟ್ ಯೂಸಸ್ ಅಂತ ಹೇಳಿ, ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್ ಇದ್ರೆ ತಾನೇ ಡಿಫ್ರೆಂಟ್ ಯೂಸಸ್ ಬರೋದು, ರೈಟ್? ಹಾಗಾಗಿ ಅಲೋಟ್ರೋಪ್ಸ್ ಆಫ್ ಕಾರ್ಬನ್ ಅಂತ ಹೇಳಿ ಬಂದಾಗ ವಿ ಹ್ಯಾವ್ ಡೈಮಂಡ್, ವಿ ಹ್ಯಾವ್ ಗ್ರಾಫೈಟ್, ವಿ ಹ್ಯಾವ್ ಫುಲ್ಲರಿನ್, ವಿ ಹ್ಯಾವ್ ಗ್ರಾಫಿನ್. ಗ್ರಾಫಿನ್ ನಾವು ಕೇಳಲೇ ಇಲ್ವಲ್ಲ ಮೇಡಮ್? ಎಸ್, ದಿಸ್ ಇಸ್ ಫಾರ್ ಯೋರ್ ನಾಲೆಜ್ ಪರ್ಪಸ್. ಮಿಕ್ಕಿದ ಮೂರು ನಿಮ್ಮ ಟೆಕ್ಸ್ಟ್ ಬುಕ್ಸ್ನಲ್ಲಿ ಅಥವಾ ನಿಮ್ಮ ಕಾಂಪ್ರಿಹೆನ್ಸಿವ್ ರೆಫರೆನ್ಸ್ ಬುಕ್ಸ್ನಲ್ಲಿ ಅವ್ರು ಕೊಟ್ಟಿದ್ದಾರೆ. ದೇ ಹ್ಯಾವ್ ನಾಟ್ ಡಿಲೀಟೆಡ್ ಇಟ್, ರೈಟ್? ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೌ ದೀಸ್ ಆರ್ ಡಿಫ್ರೆಂಟ್, how are their properties and structures, and also how the diamond is entirely different from fullerin. ಹಾಗೆ ಹೊಸ ಒಂದು allotrope ಬಗ್ಗೆ, that is graphene ಬಗ್ಗೆ ನಾವು ಕಲಿಯೋಣ. You can ask me one more question. Is it only the carbon which shows allotropy? No. So it is the silicon as well, right? Silicon also can show allotropy, and all the non-metals show ಮಾಡಲ್ಲ, but few non-metals. So few non-metals will show allotropy. ಹಾಗಿದ್ರೆ metals will not show allotropy. ಈ ವರ್ಡ್ ಅನ್ನ ಪ್ರೀವಿಯಸ್ ಚಾಪ್ಟರ್ ನಲ್ಲಿ ನಾವು ಕಲ್ತಿದ್ವಿ, ರೈಟ್? Metals will not show allotropy. It is only few non-metals would show allotropy. Allotropes of carbon ಅಂತ ಹೇಳಿದ್ರೆ ಯಾವುದು? ಗ್ರಾಫೈಟ್, ಡೈಮಂಡ್, ಫುಲ್ಲರಿನ್, ಗ್ರಾಫಿನ್. ಗ್ರಾಫಿನ್ ಇಸ್ ಎಕ್ಸ್ಟ್ರಾ, ನಾನು ಹೇಳ್ಕೊಡ್ತೀನಿ ಏನು ಅಂತ ಹೇಳಿ. ಸೊ ಅಲೋಟ್ರೋಪ್ಸ್ನಲ್ಲಿ ಏನು ಸೇಮ್ ಇರುತ್ತೆ? ಕೆಮಿಕಲ್ ಕಾಂಪಿಸಿಷನ್, ಈ ಮೂರಕ್ಕೂ ಕೂಡ ಅಥವಾ ನಾಲ್ಕು ಕೂಡ ಕೆಮಿಕಲ್ ಪ್ರಾಪರ್ಟಿ ಅಥವಾ ಕೆಮಿಕಲ್ ಕಾಂಪಿಸಿಷನ್, ನೀವು ಎರಡು ವೇಲ್ ಬರಿಬೋದು. ಕೆಮಿಕಲ್ ಪ್ರಾಪರ್ಟಿ ಸೇಮ್ ಇರುತ್ತೆ. ಕೆಮಿಕಲ್ ಪ್ರಾಪರ್ಟೀಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅಂದರೆ ಅವುಗಳೆಲ್ಲವುಗಳಲ್ಲೂ ಇರೋದೇನು? ಕಾರ್ಬನ್ ಹೇಗೆ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ, ಹೇಗೆ ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ, ಅಥವಾ ಹೇಗೆ ಇದರ ಮೆಟಲ್ಸ್ಗಳ ಜೊತೆ ರಿಯಾಕ್ಟ್ ಆಗುತ್ತೆ, ಶುಡ್ ಬಿ ಸೇಮ್ ವಿತ್ ಆಲ್, ಕರೆಕ್ಟಾ? ಆದರೆ ಇವುಗಳಲ್ಲಿ ಯಾವುದು ಡಿಫ್ರೆಂಟ್ ಆಗಿರುತ್ತೆ? ಡಿಫರ್ ಇನ್ ಫಿಸಿಕಲ್ ಪ್ರಾಪರ್ಟಿ ಮೇಡಮ್. ಡಿಫರ್ ಇನ್ ಫಿಸಿಕಲ್ ಪ್ರಾಪರ್ಟಿನಲ್ಲಿ ಚೇಂಜಸ್ ಇರುತ್ತೆ ಅಂತ ಹೇಳಿ ಗೊತ್ತಾಯ್ತು ನಿಮಗೆ. ವೆಲ್, ಗುಡ್. ನೆಕ್ಸ್ಟ್ ಲೆಟ್ಸ್ ಗೆಟ್ ಇನ್ ಟು ಡೈಮಂಡ್. ಡೈಮಂಡ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಕ್ರಿಸ್ಟಲೈನ್ ಅಲೋಟ್ರೋಪ್ ಆಫ್ ಕಾರ್ಬನ್. ಕ್ರಿಸ್ಟಲೈನ್ ಫಾರ್ಮ್ನಲ್ಲಿರುವಂತಹ ಅಲೋಟ್ರೋಪ್ ಆಫ್ ಕಾರ್ಬನ್ ಆಗಿರುತ್ತೆ, ಆಯ್ತಾ? ಈಚ್ ಕಾರ್ಬನ್ ಇಸ್ ಇನ್ ಅ ಡೈಮಂಡ್ ಇಸ್ ಬಾಂಡೆಡ್ ಟು 4 other carbon ಅಂತ ಹೇಳಿದ್ರೆ ಕಾರ್ಬನ್ದು ವ್ಯಾಲೆನ್ಸಿ ಎಷ್ಟು? 2,4. ಎಲ್ಲ ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಅನ್ನ ಅದು ಯೂಸ್ ಮಾಡ್ಕೊಂಡಿದೆ. ಎಲ್ಲ ವ್ಯಾಲೆನ್ಸಿ 4 ಎಲೆಕ್ಟ್ರಾನ್ಸ್ ಅನ್ನ ಕೂಡ ಇತರೆ 4 ಆಟಮ್ಸ್ ಆಫ್ ಕಾರ್ಬನ್ ಜೊತೆ ಹಾಕಿ ಅದು ಯೂಸ್ ಮಾಡ್ಕೊಂಡಿದೆ. ಸೊ ಯು ಹ್ಯಾವ್ ಯರ್ ಕಾರ್ಬನ್ ಆಟಮ್, 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 ಅಂಡ್ ಯು ಗೆಟ್ ಅ ಸ್ಟ್ರಕ್ಚರ್ ಆಫ್ ಟೆಟ್ರಾಹೆಡ್ರಲ್, ಯು ಗೆಟ್ ಅ ಸ್ಟ್ರಕ್ಚರ್ ಆಫ್ ಡೈಮಂಡ್. ದಿಸ್ ಇಸ್ ಒನ್ ಪೋರ್ಷನ್. ಇದೇ ತರ ಪ್ರತಿ ಕಾರ್ಬನ್ ಆಟಮ್ ಕೂಡ ವುಡ್ ಆಕ್ಟ್ ಲೈಕ್, ಸೇ ಫಾರ್ ಎಕ್ಸಾಂಪಲ್ ದಿಸ್ ಒನ್, ಯು ನೋ ದಿಸ್ ಇಸ್ ಅನಾದರ್ ಪೋರ್ಷನ್. ಇಲ್ಲಿ ನೋಡಿ, ಇಲ್ಲೊಂದು ಕಾರ್ಬನ್ ಇರುತ್ತೆ ಈ ಥರ, ಓಕೆ? ಸೊ ಎಲ್ಲದರಲ್ಲೂ ಕೂಡ ಏನು ಬಾಂಡಿಂಗ್ ಸಿಗುತ್ತೆ ನಿಮಗೆ? ಟೆಟ್ರಾಹೆಡ್ರಲ್ ಬಾಂಡಿಂಗ್ ಸಿಗುತ್ತೆ ಮೇಡಮ್. ಏನು ಸಿಗುತ್ತೆ? ಟೆಟ್ರಾಹೆಡ್ರಲ್ ಬಾಂಡಿಂಗ್ ಸಿಗುತ್ತೆ ಅಂತ ಹೇಳ್ತೀರಾ ನೀವು ನನಗೆ, ರೈಟ್? ಟೆಟ್ರಾ ಅಂತ ಹೇಳಿದ್ರೆ 4 ಕಾರ್ಬನ್ ಆಟಮ್ಸ್ಗಳು ಇತರೆ 4 ಕಾರ್ಬನ್ ಆಟಮ್ಸ್ಗಳ ಜೊತೆ ಬಾಂಡ್ ಆಗುತ್ತೆ. ಇದು ಕಂಟಿನ್ಯೂ ಆಗ್ತಾನೇ ಹೋಗುತ್ತೆ. ಇಟ್ಸ್ ಲೈಕ್ ಅ 3-dimensional, ಇನ್ಫೈನೈಟ್ 3-dimensional ನೆಟ್ವರ್ಕ್ ಆಫ್ ಸಾಲಿಡ್. ಸೊ ಹಾಗಾಗಿ ದಿಸ್ ರಿಸಲ್ಟ್ಸ್ ಇನ್ 3-dimensional covalent network structure. We call it as diamond. ಬಾಂಡ್ ಲೆಂತ್ ತಗೊಂಡ್ರೆ ಬಿಟ್ವೀನ್ 2 ಕಾರ್ಬನ್, ಎಷ್ಟು ಕಾರ್ಬನ್ ಮತ್ತೆ ಕಾರ್ಬನ್ ಇದು ಬಾಂಡ್ ಎಷ್ಟು ಉದ್ದ ಇದೆ ಅಂತ ಹೇಳಿ ತಗೊಂಡ್ರೆ ನೀವು ಅದನ್ನ 154 ಇಂಟು 10⁻⁻2 ಅಂತ ಹೇಳಿದ್ರೆ 0.00 ಇಷ್ಟು ಮೀಟರ್. ಕ್ಯಾನ್ ಯು ಮೆಷರ್ ಇಟ್? Can you just literally measure it? This small, the bond between 2 carbon atoms in diamond. But look at the way they are strong, students.
ಎಷ್ಟು ಸಣ್ಣ ಡಿಸ್ಟೆನ್ಸ್ ಇದೆಯೋ ಅಷ್ಟು ಸ್ಟ್ರಾಂಗ್ ಇದ್ದಾರೆ ಅವರು. ಅರ್ಥ ಆಯ್ತಾ? ಸೊ ಪ್ರಾಪರ್ಟೀಸ್ ಏನು ಡೈಮಂಡ್ ಇದು? ಎಕ್ಸ್ಟ್ರೀಮ್ಲಿ ಹಾರ್ಡ್. ವೈ ದೇ ಆರ್ ಎಕ್ಸ್ಟ್ರೀಮ್ಲಿ ಹಾರ್ಡ್? Because between them the bond ಏನಿದೆಯೋ, this bond is which we call as covalent bond, is a very very strong only in diamond. ಆಯ್ತಾ? And it is, it makes the diamond suitable for cutting, grinding and also drilling. ಹೆವಿ ಮಷಿನ್ಸ್ನ ಕಟ್ ಮಾಡಲಿಕ್ಕೆ ಡೈಮಂಡ್ ಯೂಸ್ ಮಾಡ್ತಾರೆ. ಹೆವಿ ಮಷಿನರಿ ಪಾರ್ಟ್ಸ್ನ ಡ್ರಿಲ್ ಮಾಡಲಿಕ್ಕೆ ಡೈಮಂಡ್ಸ್ನ ಯೂಸ್ ಮಾಡ್ತಾರೆ. Just because of the strong network of covalent bonding. So covalent bonding strong ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಅಯಾನಿಕ್ ಬಾಂಡಿಂಗ್ ಸ್ಟ್ರಾಂಗ್. ಆದರೆ ಕೋವ್ಯಾಲೆಂಟ್ ಬಾಂಡ್ ಇದ ನೆಟ್ವರ್ಕ್ ಏನು ಮಾಡುತ್ತೆ, ತುಂಬ ಅಂತಹ ಬಾಂಡ್ಸ್ಗಳು ರಿಪೀಟ್ ಆಗಿ ಒಂದು ಡೈಮೆನ್ಷನಲ್ ನೆಟ್ವರ್ಕ್ ಸಿಕ್ಕಿದಾಗ ಅದು ಸ್ಟ್ರಾಂಗ್ ಮಾಡುತ್ತೆ ಡೈಮಂಡ್ನ. ಡೈಮಂಡ್ ಇಸ್ ಓನ್ಲಿ ಕೋವ್ಯಾಲೆಂಟ್ ಬಾಂಡೆಡ್ ಕಂಪೌಂಡ್ ವಿಚ್ ಇಸ್ ಸ್ಟ್ರಾಂಗ್ ಇನ್ ದಿ ಅರ್ತ್. ರೆಸ್ಟ್ ಆಫ್ ದ ಕೋವ್ಯಾಲೆಂಟ್ ಕಂಪೌಂಡ್ಸ್ ಆರ್ ಆಕ್ಚುಲಿ ನಾಟ್ ಆಸ್ ಸ್ಟ್ರಾಂಗ್ ಆಸ್ ಅಯಾನಿಕ್ ಕಂಪೌಂಡ್ಸ್. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನ. ಇದು ಹೇಳಿ 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 ಮಕ್ಕಳಿಗೆ ಆಮೇಲೆ ನಾನು ಕೇಳ್ತೀನಿ ವಿಚ್ ಬಾಂಡ್ ಇಸ್ ಸ್ಟ್ರಾಂಗರ್, ಕೋವ್ಯಾಲೆಂಟ್ ಆರ್ ಅಯಾನಿಕ್ ಅಂತ ಹೇಳಿದ್ರೆ ಮೇಡಮ್ ಹೇಳಿದ್ದಾರೆ ಡೈಮಂಡ್ ಇಸ್ ಸ್ಟ್ರಾಂಗರ್, ಸೊ ಇಟ್ ಶುಡ್ ಬಿ ಅ ಡೈಮಂಡ್, ಇಟ್ ಶುಡ್ ಬಿ ಅ ಕೋವ್ಯಾಲೆಂಟ್ ಅಂತ ಹೇಳ್ತೀರಾ. ದಟ್ ಇಸ್ ರಾಂಗ್. ಇಟ್ ಶುಡ್ ಬಿ ಅಯಾನಿಕ್ ಬಾಂಡಿಂಗ್. ಗ್ರೇಟ್. ಅಯಾನಿಕ್ ಬಾಂಡಿಂಗ್ನಲ್ಲಿ ನಾವು ಕಲ್ತಿದ್ದೀವಿ. ಇವಾಗ ಕೋವ್ಯಾಲೆಂಟ್ ಬಾಂಡಿಂಗ್ ಬರೋಣ. ಕೋವ್ಯಾಲೆಂಟ್ ಬಾಂಡಿಂಗ್ ಇನ್ carbon or in diamond results high melting point. So it conducts above it doesn't conduct electricity, but it will melt above 4000 degrees Celsius. It is not a conductor of electricity. Why diamond do not conduct electricity? Because avugala ella valency electrons, 4 valency electrons are utilized in the bond formation. Good. Diamond is transparent and has brilliant luster. Diamond will allow the light to pass through, so it is transparent. Brilliant luster ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಹೊಳೆಯುತ್ತೆ, and it will be like a valuable gemstone ಅಂತ ಹೇಳಿ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. These are the properties of diamond. So uses ಏನು? As I told you, it is used in jewelry for the price of their beauty. ಅಂದರೆ ಯಾಕಷ್ಟು ಪ್ರೈಸ್ ಕೊಟ್ಟಿದ್ದಾರೆ? ಬ್ಯೂಟಿ ಮತ್ತು ರೇರಿಟಿ, ತುಂಬ ಕಡಿಮೆ ಅದು ಸಿಗುವಂಥದ್ದು. ಇಂಡಸ್ಟ್ರಿಯಲ್ಲಿ ಕಟ್ಟಿಂಗ್ ಟೂಲ್ಸ್ ಆಗಿ ಯೂಸ್ ಮಾಡ್ತಾರೆ. ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ನಲ್ಲಿ ಡೈಮಂಡ್ಸನ್ನು ಯೂಸ್ ಮಾಡ್ತಾರೆ ಇನ್ ಹೈ ಪ್ರೆಷರ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಆಲ್ಸೋ ಆ್ಯಸ್ ವಿಂಡೋಸ್ ಫಾರ್ ಟ್ರಾನ್ಸ್ಮಿಟಿಂಗ್ ಎಕ್ಸ್ರೇಸ್. ಎಕ್ಸ್ರೇಸನ್ನು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ನಲ್ಲಿ ಎಕ್ಸ್ರೇಯನ್ನು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಒಂದು ವಿಂಡೋ ಥರ, ಇದರಿಂದ ಥ್ರೂ ಪಾಸ್ ಆಗಲಿಕ್ಕೆ ವಿಂಡೋ ಆಗಿ ಡೈಮಂಡನ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಓಕೆ, ಸೊ ಅಂಡರ್ಸ್ಟುಡ್. ಇದೆಲ್ಲವುಗಳು ಕೂಡ ಡೈಮಂಡ್ ಇದು ಡಿಫ್ರೆಂಟ್ ಎಕ್ಸಾಂಪಲ್ಸ್ಗಳು. ನಿಮ್ಗೆ ಇದೆರಡು ನೆನ್ಪಿಟ್ಕೊಂಡ್ರೆ ಸಾಕು, ಇಂಡಸ್ಟ್ರಿಯಲ್ ಕಟಿಂಗ್ ಟೂಲ್ ಮತ್ತು ಜ್ಯುವೆಲ್ಲರಿ. ಇದು ಎಕ್ಸ್ಟ್ರಾ ಫಾರ್ ಯೋರ್ ನಾಲೆಡ್ಜ್. ಗುಡ್. ನೆಕ್ಸ್ಟ್, ಗ್ರಾಫೈಟ್ನಲ್ಲಿ ಹೇಗಿರುತ್ತೆ? ಸೊ ವಿ ಆರ್ ಮೂವಿಂಗ್ ಆನ್ ಟು ಅವರ್ ನೆಕ್ಸ್ಟ್ ಅಲೋಟ್ರೋಪ್ ಆಫ್ ಕಾರ್ಬನ್. ಇನ್ನೊಂದು ಅಲೋಟ್ರೋಪ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಏನು, ಕಾರ್ಬನ್ ಹೆಕ್ಸಗನಲ್ ಫಾರ್ಮ್ನಲ್ಲಿ ಅರೇಂಜ್ ಆಗಿರುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಆ್ಯಂಡ್ ಬಿಟ್ವೀನ್ ಈಚ್ ಕಾರ್ಬನ್, ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ಕಾರ್ಬನ್ದು ವ್ಯಾಲೆನ್ಸಿ ಏನು, 2 ಮತ್ತು 4. ಆಯಿತಾ? ಹೆಕ್ಸಗನಲಲ್ಲಿ ಯಾವುದಾದ್ರು ಒಂದು ಕಾರ್ಬನ್ನ ಟಾರ್ಗೆಟ್ ಮಾಡೋಣ. ಇವಾಗ ಐ ಆಮ್ ಟಾರ್ಗೆಟಿಂಗ್ ದಿಸ್ ಕಾರ್ಬನ್. ಇಲ್ಲೊಂದು ಬಾಂಡ್ ಇದೆ, ಇಲ್ಲೊಂದು ಬಾಂಡ್ ಇದೆ, ಇಲ್ಲೊಂದು ಬಾಂಡ್ ಇದೆ. ಹಾಗಾದರೆ ಔಟ್ ಆಫ್ 4 electrons, ಔಟ್ ಆಫ್ 4 ವ್ಯಾಲೆನ್ಸ್ ಇಲೆಕ್ಟ್ರಾನ್, ಈ ಗ್ರಾಫೈಟ್ನಲ್ಲಿರುವಂತಹ ಕಾರ್ಬನ್ ಹ್ಯಾಸ್ ಯುಟಿಲೈಸ್ಡ್ ಓನ್ಲಿ 3 electrons. ಬರೀ 3 electronsನ ಮಾತ್ರ ಕಾರ್ಬನ್ ಯುಟಿಲೈಸ್ ಮಾಡಿದೆ. ರಿಮೈನಿಂಗ್ 1 electron is free, and this free electron which is present in the carbon can move around, and that creates that is responsible for the conduction of electricity. ಹಾಗಾಗಿ ಗ್ರಾಫೈಟ್ ರಾಡ್ ಅನ್ನ ನೀವು ಇಲೆಕ್ಟ್ರೋಲಿಟಿಕ್ ಎಕ್ಸ್ಪೆರಿಮೆಂಟ್ಸ್ ನಲ್ಲಿ, ಎಲೆಕ್ಟ್ರಾಲಿಸಿಸ್ ನಲ್ಲಿ ನೋಡ್ತೀರಾ. ಗ್ರಾಫೈಟ್ ಅನ್ನ ಯಾಕೆ ಕಂಡಕ್ಟರ್ ಅಂತ ಹೇಳಿ ಕರಿತೀವಿ? ಇನ್ ಗ್ರಾಫೈಟ್ ಕಾರ್ಬನ್ ಆಟಮ್ಸ್ ಹೆಕ್ಸಗನಲ್ ರಿಂಗ್ಸ್ ಆಗಿ ಅರೇಂಜ್ ಆಗಿದೆ. ಬಿಟ್ವೀನ್ ಈಚ್ ರಿಂಗ್ ದೇರ್ ಎಕ್ಸಿಸ್ಟ್ ಅ ವ್ಯಾನ್ ಡರ್ ವಾಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. There exists a van der Waal force of attraction. This van der Waal force of attraction will always, ಲೇಯರ್ಗಳನ್ನ
ಜಾರ್ ಹೋಗದ ಹಾಗೆ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ, ವಾಟ್ ಎವರ್ ದ ವ್ಯಾನ್ ಡೆ ವಾಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿ ಹ್ಯಾವ್ ಹಿಯರ್, ಇದು ಏನಿದು ಡಾಟೆಡ್ ಲೈನ್ ಏನಿದೆ ಇಲ್ಲಿ ನೋಡಿ, a dotted line between the ring ಏನಿದೆ ನೋಡಿ, that is called as van der Waal force of attraction. It is a very weak force of attraction. It's a weak force. ಹಾಗಾಗಿ layer can slip over another. ಈ layer ಈ ತರ ಸ್ಲಿಪ್ಪರಿ ಆಗ್ತಾ ಹೋಗುತ್ತೆ, ಈ ತರ ಸ್ಲೈಡ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಮೇಕ್ಸ್ ದ ಗ್ರಾಫೈಟ್ ಟು, ನಾವು ಗ್ರಾಫೈಟ್ ಅಲ್ಲಿ ಬರಿಬೇಕಾದ್ರೆ, ಈಗ ಪ್ಲಾಸ್ಟಿಕ್ ಪೆನ್ ಅಲ್ಲಿ ಬರಿಬೇಕಾದ್ರೆ ಏನಾದ್ರು ಕಾಣುತ್ತಾ? ಇಲ್ಲ ತಾನೆ. ಆದ್ರೆ ಗ್ರಾಫೈಟ್ ಅಲ್ಲಿ ಬರಿಬೇಕಾದ್ರೆ ಯಾಕೆ ಕಾಣುತ್ತೆ? ಬಿಕಾಸ್ ಈ ಲೇಯರ್ಗಳು ಸ್ಲೈಡ್ ಆಗೋದ್ರಿಂದ ಗ್ರಾಫೈಟ್ ಅಲ್ಲಿ ಏನಾದ್ರು ಬರೆದ್ರೆ ಅದು ಕಾಣುತ್ತೆ. ಸೊ ದೇ ಕೆನ್ ಆಸ್ಕ್ ವೈ ಗ್ರಾಫೈಟ್ ನಲ್ಲಿ ಬರೆದಾಗ ಅಕ್ಷರಗಳು ಕಾಣುತ್ತೆ? ಬಿಕಾಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ hexagonal layer is very weak. Hexagonal ಫೋರ್ಸ್ ಏನಿದೆ ಅದು ವೀಕ್ ಆಗಿರುತ್ತೆ. ಆ ಫೋರ್ಸ್ ಅನ್ನ ನಾವು ವ್ಯಾನ್ ಡರ್ ವಾಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನು ಅಂತ ಹೇಳಿ ಕರಿತೀವಿ? ವ್ಯಾನ್ ಡರ್ ವಾಲ್ force of attraction, van der Waals force of attraction ಅಂತ ಹೇಳಿ ಕರಿತೀವಿ. It's very very weak. Because of that it will slip over one another. So ನೆನ್ಪಿಟ್ಕೊಳ್ಳಿ, ಇದು ಕಾರ್ಬನ್, ಬ್ಲ್ಯಾಕ್ ಅಲ್ಲಿರುವ ಎಲ್ಲ ಸ್ಪಿಯರ್ ಕಾರ್ಬನ್. ಇಲ್ಲಿರುವಂಥದ್ದು ಯಾವ ಬಾಂಡಿಂಗ್? ಕೋವ್ಯಾಲೆಂಟ್ ಬಾಂಡಿಂಗ್. ದಟ್ ಈಸ್ ಕಾಲ್ಡ್ ಆಸ್ ಕೋವ್ಯಾಲೆಂಟ್ ಬಾಂಡಿಂಗ್. ನಿಮಗೆ ಅರ್ಥ ಆಗಬೇಕು ಯಾವುದು ಕೋವ್ಯಾಲೆಂಟ್ ಬಾಂಡಿಂಗ್. ಯು ಕ್ಯಾನ್ ಆಸ್ಕ್ ಮಿ ಮ್ಯಾಮ್ ವಾಟ್ ಇಸ್ ವ್ಯಾನ್ ಡೆ ವಾಲ್ ಫೋರ್ಸ್ ಆಫ್ ಅಟ್ರಾಕ್ಷನ್? ನಾವು ಬೆಂಗಳೂರಲ್ಲಿ ವಂಡರ್ಲಾ ಅಷ್ಟೇ ಕಲ್ತಿದ್ದೀವಿ, ಬಟ್ ವಿ ಹ್ಯಾವ್ ನೆವರ್ ಹರ್ಡ್ ಆಫ್ ವ್ಯಾನ್ ಡರ್ ವಾಲ್ ಅಂತ ಹೇಳಿ. ಸೊ ವ್ಯಾನ್ ಡರ್ ವಾಲ್ ಅಂತ ಹೇಳಿದರೆ ಬಿಟ್ವೀನ್ ದ ಲೇಯರ್ಸ್ ನೀವೇನು ನೋಡ್ತೀರಾ, ಅಥವಾ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ಗಳು. ಸೊ ಬಿಟ್ವೀನ್ ಟು ವಾಟರ್ ಮಾಲಿಕ್ಯೂಲ್ಸ್, ಬಿಟ್ವೀನ್ ಟು ಹೈಡ್ರೋಕ್ಲೋರಿಕ್ ಮಾಲಿಕ್ಯೂಲ್ಸ್. ಸೊ ಇದನ್ನು ವ್ಯಾನ್ ಡೆ ವಾಲ್ ಅಂತ ಹೇಳಿ ಕರಿತೀವಿ. ಇಟ್ ಇಸ್ ಒನ್ ಆಫ್ ದ ವೀಕೆಸ್ಟ್ ಫೋರ್ಸ್ ಇನ್ ಕೆಮಿಸ್ಟ್ರಿ. ಕೆಮಿಸ್ಟ್ರಿ ಅಂತ ಹೇಳಿದ್ರೆ ಕೆಮಿಕಲ್ ಬಾಂಡಿಂಗ್ನಲ್ಲಿ ಬರುವಂತಹ ಫೋರ್ಸ್ಗಳಲ್ಲಿ ತುಂಬ ವೀಕೆಸ್ಟ್ ಫೋರ್ಸ್ ಆಗಿರುತ್ತೆ. ಅದರಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ, ಅಬೌಟ್ ವಿಚ್ ಯು ವಿಲ್ ಲರ್ನ್ ಇನ್ ಹೈಯರ್ ಕ್ಲಾಸಸ್. ಆಲ್ ಸೆಟ್? ಸೊ ಇವಾಗ ವಿ ಲರ್ನ್ ಅಬೌಟ್ 2 types of bonding in graphite. One is covalent bond, the other one is van der Waal force of attraction. ಯಾವಾಗ ಗ್ರಾಫೈಟ್ ನಲ್ಲಿ ಕಾರ್ಬನ್ ಲೇಯರ್ಗಳು ಒಂದಕ್ಕೊಂದು ಸ್ಲಿಪ್ ಆಗುತ್ತೋ, ಬಿಕಾಸ್ ಆಫ್ ದ ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅವುಗಳು ಇಂಪ್ರಿಗ್ನೇಟ್ ಆಗುತ್ತೆ, ಅಂದರೆ ಬರೆಯುವಂಥದ್ದು ಕಾಣುತ್ತೆ ನಾವು ಗ್ರಾಫೈಟ್ ಅಲ್ಲಿ. ಸೊ ಅವುಗಳ ಡಿಸ್ಟೆನ್ಸ್ ಅನ್ನು ಅವ್ರು ಮೆಷರ್ ಮಾಡಿದ್ದಾರೆ, 340 ಪಿಕೋಮೀಟರ್ ಅಂತೆಲ್ಲ ಹೇಳ್ಕೊಂಡು. ಸೊ ದಿಸ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 layers and this is the distance between 2 carbon atom in the graphite. Okay, so those values are not required for you now, but if you're preparing for higher classes, JEE, NEET ನಲ್ಲಿ ನೀವು 11th and 12th ನಲ್ಲಿ ಪ್ರಿಪೇರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ this content might help you. Properties ಏನು ಗ್ರಾಫೈಟ್ ಇದು ಅಂತ ಹೇಳಿ ನೋಡೋಣ. ಗ್ರಾಫೈಟ್ is a very good conductor of electricity. ಯಾಕೆ? It has free electrons. It has free electrons ಇರುವ ಕಾರಣಕ್ಕೆ it is a good conductor of electricity. Between the layers ಅಲ್ಲಿ ಆ free electrons ಮೂವ್ ಆಗುತ್ತೆ. It is opaque. Okay, it will not allow the light to pass through. It is slippery as well and make it useful as lubricant. Slippery ಆಗಿರೋದ್ರಿಂದ lubricant ಆಗಿ ನಾವು ಗ್ರಾಫೈಟ್ ಅನ್ನ ಯೂಸ್ ಮಾಡ್ತೀವಿ. ರಿಲೇಟಿವ್ಲಿ ಸಾಫ್ಟ್ ಅಂತ ಹೇಳಿದ್ರೆ ಕಂಪೇರ್ಡ್ ಟು ಡೈಮಂಡ್ ಇಟ್ ಇಸ್ ಸಾಫ್ಟ್ and can be used as a solid lubricant. Now comes the uses. Yes, uses I have written here. Pencils nalli, the lead in pencils is made of graphite mixed with clay, allowing it to leave marks on paper. ಅಂತ ಹೇಳಿದ್ರೆ ಮಿಕ್ಕಿದ್ನಲ್ಲಿ ನಾವು ಬರಿಬೇಕಾದ್ರೆ ಮಾರ್ಕ್ಸ್ ಬರಲ್ಲ. ಯಾಕೆ? ಬಿಕಾಸ್ ಅಲ್ಲಿ ಈ ತರ ಸ್ಲಿಪ್ ಲೇಯರ್ ಆಫ್ ಕಾರ್ಬನ್ ಆಟಮ್ ಸ್ಲೈಡ್ ಆಗ್ತಿಲ್ಲ, ಬಟ್ ಇಲ್ಲಿ ಲೇಯರ್ಸ್ ಆಫ್ ಕಾರ್ಬನ್ ಆಟಮ್ ಸ್ಲೈಡ್ ಆಗ್ತಿರುವ ಕಾರಣಕ್ಕೋಸ್ಕರ ವಿ ಸಿ ದ ಮಾರ್ಕ್ಸ್ ಅಂತ ಹೇಳಿ. ಲ್ಯೂಬ್ರಿಕೆಂಟ್ ಆಗಿ ಗ್ರಾಫೈಟ್ ಇಸ್ ಯೂಸ್ಡ್ ಆಸ್ ಡ್ರೈ ಲ್ಯೂಬ್ರಿಕೆಂಟ್ ಇನ್ ಮಷಿನ್ ಅಂಡ್ ಲಾಕ್ಸ್. ನಿಮಗೆ ಗೊತ್ತಿದೆ ಯಾಕೆ? ಅದು ಸ್ಲಿಪ್ಪರಿ ಆಗಿರುವ ಕಾರಣಕ್ಕೋಸ್ಕರ. ಇಲೆಕ್ಟ್ರೋಡ್ ಆಗಿ ಗ್ರಾಫೈಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ, ದಟ್ ಇಸ್ ವೈ ಇಟ್ ಇಸ್ ಯೂಸ್ಡ್ ಇನ್ ಬ್ಯಾಟ್ರೀಸ್. ಆಯ್ತಾ? ಅಥವಾ ಇತರೆ ಇಲೆಕ್ಟ್ರಾಲಿಸಿಸ್ ಆರ್ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ನಲ್ಲಿ ಯೂಸ್ ಮಾಡ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಯೂಸಸ್ ಆಫ್ ಗ್ರಾಫೈಟ್. ನೆಕ್ಸ್ಟ್ ವಿ ಕಮ್ ಟು ದ ಫುಲ್ಲರಿನ್. ಸೊ ಯಾಕೆ ಅದಕ್ಕೆ ಫುಲ್ಲರಿನ್ ಅಂತ ಹೇಳಿ ಕರಿತೀವಿ? ಬಿಕಾಸ್ ಆಫ್ ದ ಪರ್ಸನ್ ಬಕ್ಮಿನ್ಸ್ಟರ್ ಫುಲ್ಲರ್ who designed geodesic dome in US, United States ನಲ್ಲಿ
ಜಿಯೋಡೆಸಿಕ್ ಡೋಮ್ ಅನ್ನ ಡಿಸೈನ್ ಮಾಡಿರುವಂತಹ ಆರ್ಕಿಟೆಕ್ಟ್ ಇದು ಹೆಸರು ಬಕ್ಮಿನ್ಸ್ಟರ್ ಫುಲ್ಲರ್. ಸೊ ಇದೇ ಫುಲ್ಲರಿನ್ ಮಾಲಿಕ್ಯೂಲ್ಸ್ ವಿಲ್ ಎಕ್ಸಾಕ್ಟ್ಲಿ ಲುಕ್ ಲೈಕ್ ದಟ್ ಜಿಯೋಡೆಸಿಕ್ ಡೋಮ್ ತರ ನೋಡ್ಲಿಕ್ಕೆ ಸಿಗುದಕ್ಕೆ we call it as Buckminster Fullerin, and it also looks like a soccer ball. So Fullerin anna CN anta heli represent ಮಾಡ್ತಾರೆ, where N is nothing but number of carbon atoms. N is number of carbon atoms. ಆಯ್ತಾ? And this value of N will vary from 60 to 350 ವರೆಗೂ ಇದೆ. ಬಟ್ ಸ್ಟೇಬಲ್ ಆಗಿರುವಂತಹ ಕಾಮನ್ ಆಗಿರುವಂತಹ ಫುಲ್ಲರಿನ್ ಬಂದ್ಬಿಟ್ಟು ದ ಮೋಸ್ಟ್ ಕಾಮನ್ ಫುಲ್ಲರಿನ್ ವಿ ಯೂಸ್ ಹಿಯರ್ ಇಸ್ C60. ಇಟ್ ಇಸ್ ಅ ಯುನೀಕ್ ಕಾರ್ಬನ್ allotrope ಮೇಡ್ ಅಪ್ ಆಫ್ ಕಾರ್ಬನ್ ಆಟಮ್ಸ್. ಪ್ರತಿ ಪಾಯಿಂಟ್ ನಲ್ಲೂ ಯು ಸಿ ಕಾರ್ಬನ್ ಆಟಮ್ಸ್. ಇಟ್ ಹ್ಯಾಸ್ ಹೆಕ್ಸಗನಲ್, ನೋಡಿ ಇಲ್ಲಿ ಹೆಕ್ಸಗನಲ್ ಫಾರ್ಮ್ ಸಿಗ್ತಾ ಇದೆಯಾ, ಅಂಡ್ ಆಲ್ಸೋ pentagonal. See here, pentagon. It has hexagon and pentagon shape. ಅರ್ಥ ಆಯ್ತಾ? It has hexagonal and pentagonal shape. So it ಹೇಗೆ ಅರೇಂಜ್ ಆಗುತ್ತೆ? Arranged in closed, hollow cages or spheres. ಈ ತರ ಅರೇಂಜ್ ಆಗಿರುವಂತಹ ಕಾರ್ಬನ್ ಆಟಮ್ಸ್ ನ ಫುಲ್ಲರಿನ್ ಅಂತ ಹೇಳ್ತೀರಾ. ಸೊ ಫುಲ್ಲರಿನ್ ಇಸ್ ನಥಿಂಗ್ ಬಟ್ ಅ ಸ್ಪೆಷಲ್ ಟೈಪ್ ಆಫ್ allotrope of carbon where you see carbon arranged in hexagonal or pentagonal pattern in a cage form ಅಥವಾ hollow form ನಲ್ಲಿ ಅರೇಂಜ್ ಆಗಿದೆ. So in most common fullerin is C60, which resembles like a soccer ball with 60 carbon atoms. ಈ C60 ಅಂತ ಹೇಳುವಂತದ್ದನ್ನ ನಾವು ಬಕ್ಮಿನ್ಸ್ಟರ್ ಫುಲ್ಲರಿನ್ ಅಂತ ಹೇಳಿ ಕರಿತೀವಿ. ಸೊ ಇದು ಮೋಸ್ಟ್ ಕಾಮನ್ ಫುಲ್ಲರಿನ್ ಆಗಿರುತ್ತೆ. ಇಟ್ ಲುಕ್ಸ್ ಲೈಕ್ ಅ ಸಾಕರ್ ಬಾಲ್. ಏನು ಪ್ರಾಪರ್ಟೀಸ್ ಫುಲ್ಲರಿನ್ ಇದು? They have interesting electronic property and are used in nanotechnology, about which you will learn in higher classes. Okay, they are stable molecules and can trap other atoms or molecules inside their cage. Because of this property, they are used in cancer treatment, ಅಥವಾ they are used in medicines to deliver the targeted medicines. ಅದಕ್ಕೆ ಆ ಮೆಡಿಸಿನ್ಸ್ನ ಕೇಜ್ ಒಳಗಡೆ ಫಿಕ್ಸ್ ಮಾಡಿ ಟಾರ್ಗೆಟೆಡ್ ಏರಿಯಾದಲ್ಲಿ ಆ ಡೆಲಿವರಿಯನ್ನು ಅವರು ಮೆಡಿಸಿನನ್ನು ಡೆಲಿವರಿ ಮಾಡ್ತಾರೆ. ಸೊ ದಟ್ ಈಸ್ ದ ಪ್ರಾಪರ್ಟಿ ಆಫ್ ಫುಲ್ಲರಿನ್. ಐ ರಿಪೀಟ್ ಒನ್ಸ್ ಅಗೇನ್, ಸ್ಪೆಷಲ್ ಎಲೆಕ್ಟ್ರಾನಿಕ್ ಫೀಚರ್ಸ್ ಇದೆ, ನ್ಯಾನೋ ಟೆಕ್ನಾಲಜಿಲಿ ಯೂಸ್ ಮಾಡ್ತೀರಾ. ಕೇಜ್ ಒಳಗಡೆ ನೀವೇನು ಮಾಡ್ಬೋದು? ಎಲಿಮೆಂಟ್ಸನ್ನು ಸರ್ಟನ್ ಕಂಪೌಂಡ್ಸನ್ನು ಟ್ರ್ಯಾಪ್ ಮಾಡ್ಬೋದು. ಹಾಗಾಗಿ ಡ್ರಗ್ ಡೆಲಿವರಿ ಸಿಸ್ಟಮ್ನಲ್ಲಿ ಇಲ್ಲೇ ಇದೆ ನೋಡಿ, ಡ್ರಗ್ ಡೆಲಿವರಿ ಸಿಸ್ಟಮ್ನಲ್ಲಿ ಯು ಯೂಸ್ ಫುಲ್ಲರಿನ್. ಲ್ಯೂಬ್ರಿಕೆಂಟ್ ಆಗಿ ಕೂಡ ಫುಲ್ಲರಿನ್ ಯೂಸ್ ಮಾಡ್ಬೋದು. ಸೂಪರ್ ಕಂಡಕ್ಟರ್ಸ್ ವಿಚ್ ಹ್ಯಾಸ್ ಝೀರೋ ರೆಸಿಸ್ಟೆನ್ಸ್, ಅಲ್ಲೂ ಕೂಡ ನೀವು ಫುಲ್ಲರಿನ್ ಅನ್ನ ಯೂಸ್ ಮಾಡಬಹುದು. ಸಮ್ ಫುಲ್ಲರಿನ್ ಕಂಪೌಂಡ್ಸ್ ಎಕ್ಸಿಬಿಟ್ ಸೂಪರ್ ಕಂಡಕ್ಟಿಂಗ್ ಪ್ರಾಪರ್ಟಿ ಅಟ್ ವೆರಿ ವೆರಿ ಲೋ ಟೆಂಪರೇಚರ್. ಈಸಿಯಾಗಿ ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗುತ್ತೆ. ನೌ ಕಮ್ಸ್ ಗ್ರಾಫಿನ್. ದಿಸ್ ಇಸ್ ವೆರಿ ವೆರಿ ನ್ಯೂ ಟಾಪಿಕ್ ಫಾರ್ ಯು ಅಂಡ್ ಎಕ್ಸ್ಟ್ರಾ ಓನ್ಲಿ ಫಾರ್ ಯೋರ್ ನಾಲೆಡ್ಜ್. ಗ್ರಾಫಿನ್ ಅಂತ ಹೇಳಿದ್ರೆ ನೀವು ಗ್ರಾಫೈಟ್ ಇದು ಫಸ್ಟ್ ಲೇಯರ್ ಏನಿದೆ, ಹೆಕ್ಸಗನಲ್ ಲೇಯರ್, ದಿಸ್ ಇಸ್ ಕಾಲ್ಡ್ ಆಸ್ ಗ್ರಾಫಿನ್. ವೆರಿ ಥಿನ್ ಆಗಿರುವಂತಹ ಸಿಂಗಲ್ ಲೇಯರ್ ಕಾರ್ಬನ್ ಆಟಮ್. ಆಯ್ತಾ? ಸೊ ವೇರ್ ಕಾರ್ಬನ್ ಆಟಮ್ಸ್ ಆರ್ ಅರೇಂಜ್ಡ್ ಇನ್ ದ ಹೆಕ್ಸಗನಲ್ ಪ್ಯಾಟರ್ನ್. ಇಷ್ಟು ಸಾಕು ಸದ್ಯಕ್ಕೆ. ಈ ಹೆಕ್ಸಗನಲ್ ಪ್ಯಾಟರ್ನ್ ಅಲ್ಲಿ ಯು ಕ್ಯಾನ್ ಫೈಂಡ್ ದಿಸ್ ಗ್ರಾಫಿನ್ ಮಾಲಿಕ್ಯೂಲ್ಸ್. ಇದು ಎಕ್ಸಾಮಿಗೆ ಬರುತ್ತಾ? ನೋ, ದಿಸ್ ಇಸ್ ಓನ್ಲಿ ಫಾರ್ ಯೋರ್ ನಾಲೆಡ್ಜ್. ಯಾಕೆ ಅಂತ ಹೇಳ್ತೀನಿ, ನೀವು ಮೊಬೈಲ್ಸನ್ನ ಎಷ್ಟು ದಪ್ಪ ದಪ್ಪ ಮೊಬೈಲ್ಸ್ ಇಟ್ಕೊಳ್ತೀರಲ್ಲ, ಫ್ಯೂಚರ್ನಲ್ಲಿ ಯು ಕ್ಯಾನ್ ಇಮ್ಯಾಜಿನ್ ಅ ಮೊಬೈಲ್ ಆಸ್ ಥಿನ್ ಆಸ್ ಅ ಶೀಟ್ ಆಫ್ ಪೇಪರ್. ಯೋರ್ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ನೋಟ್ಬುಕ್ನಲ್ಲಿ ಒಂದು ಪೇಪರ್ ಥಿಕ್ನೆಸ್ ಏನಿದೆಯೋ ಅಷ್ಟೇ ಥಿಕ್ನೆಸ್ಸಿಗೆ ಯೋರ್ ಮೊಬೈಲ್ ಇಸ್ ಗೋಯಿಂಗ್ ಟು ಟ್ರಾನ್ಸ್ಫರ್. ಅದಕ್ಕೆ ಇರುವಂತಹ ಹೋಪ್ಸ್ ಇಸ್ ಗ್ರಾಫಿನ್. Okay, so graphene is an excellent conductor of electricity. ಇಲ್ಲಿವರೆಗೂ ಕೂಡ ಗ್ರಾಫೈಟ್ ಅಂತ ಹೇಳಿ ಕಲ್ತಿದ್ರಿ, ಬಟ್ ಹ್ಯಾವ್ ಯು ಎವರ್ ಹರ್ಡ್ ಆಫ್ ದಿಸ್ ಗ್ರಾಫಿನ್? ನೋ.
Graphene anta heluvanthadu is a property, is an allotrope. It is an excellent conductor of electricity and incredibly strong and lightweight ಆಗಿರುತ್ತೆ. ಯಾವುದು? Graphene. Okay? Transparent and has very high mechanical flexibility. Because of this flexibility, ನೀವು fold ಮಾಡಿ ಪಾಕೆಟ್ ಅಲ್ಲಿ ಇಟ್ಕೊಳ್ಬಹುದು ಆ ಪೇಪರ್ ಆಫ್ ಫೋನ್ ಅನ್ನ. In future it will come. Maybe that day you can see my video once again. Yes. Uses ಏನು? Electronics ನಲ್ಲಿ graphene is used in the development of faster and more efficient electronic devices. Material science ನಲ್ಲಿ used in creation of stronger and lighter material. Material science anta heluvodu is a branch of science actually. So it has lot of scope. Energy storage ನಲ್ಲಿ ಯೂಸ್ ಮಾಡ್ತೀವಿ graphene based material ಅನ್ನ. Sensors ನಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. So that's about the total allotrope story of carbon, but you don't have to learn allotropes of other different elements. It's only carbon which you have to pay attention on. And summary is this: between diamond and graphite, if you look into the differences, diamond is extremely hard, graphite is soft. Diamond is transparent, graphite is opaque. Diamond is a poor conductor of heat, also poor conductor of electricity, but graphite is a very good conductor of heat and good conductor of electricity because of the free electrons which is available in graphite. Graphite has hexagonal layers of carbon ring attached with covalent bond between the carbon atoms of one ring, and also between the layers there you see van der Waals force of attraction. Adre diamonds nalli tetrahedral arrangement irutte. One carbon has utilized all the valence electron and it has three-dimensional network of covalent structure. So that makes both of these two important allotropes different. The rest, that is Fullerin, Graphene and all, is having higher level of applications and you will learn them in higher classes. So I'm going to wind up my session here. Hope it was useful and informative. So we'll meet you again in the next week with more content. Maybe about again the difference between ionic compounds and covalent compounds and the properties of covalent compounds and thereby the classification of covalent compounds. So adra ಬಗ್ಗೆ ನಾವು ಮಾತಾಡುವ ಮುಂದಿನ ಕ್ಲಾಸ್ನಲ್ಲಿ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್. ಬಾಯ್.